ಮಾತುಕತೆಗೂ ಮುನ್ನ ಇರಾನ್ ಈಗ ಒಂದಿಷ್ಟು ಷರತ್ತುಗಳನ್ನ ಹಾಕ್ತಾ ಇದೆ. ಇರಾನ್ ಕಂಡೀಷನ್ಸ್ಗಳನ್ನ ಇಡ್ತಾ ಇದೆ. ಈಗ ಕಂಪ್ಲೀಟ್ ಡಿಮ್ಯಾಂಡ್ ಆಗಿ ಇದು ಪರಿವರ್ತನೆ ಆಗ್ತಿದೆ. ಮಾತುಕತೆಗೂ ಮುನ್ನ ಇರಾನ್ ಕಂಡೀಷನ್ ಅನ್ನ ಹಾಕಿದೆ. ಇರಾನಿನ 2 ಷರತ್ತುಗಳಿಗೆ ಅಮೆರಿಕ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟುಬಿಟ್ಟಿದೆ. ಜಪ್ತಿಯಾಗಿರುವಂತಹ ಇರಾನ್ನ ಹಣಗಳನ್ನ ಬಿಡುಗಡೆ ಮಾಡುವಂತ ಒಂದು ವಿಚಾರ. ಇರಾನಿನ ಹಣ ಬಿಡುಗಡೆಗೆ ಅಮೆರಿಕ ಒಪ್ಪಿಗೆಯನ್ನ ಕೊಟ್ಟಿದೆ. ಏನೇನು ಇವರೆಲ್ಲ ವಶಪಡಿಸಿಕೊಂಡಿದ್ರು, ಲೆಬನಾನ್ ಮೇಲೆ ಇಸ್ರೇಲ್ ದಾಳಿ ಸ್ಥಗಿತಕ್ಕೂ ಕೂಡ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಮಾತುಕತೆಗೂ ಮುನ್ನವೇ 2 ಷರತ್ತುಗಳಿಗೆ ಒಪ್ಪಿಗೆಯನ್ನ ಕೊಟ್ಟಿರೋದು ಎಲ್ಲೋ ಒಂದು ಕಡೆ ಶಾಂತಿ ಇಲ್ಲಿ ನೆಲೆಸುತ್ತಾ ಅನ್ನುವ ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಹೈ ವೋಲ್ಟೇಜ್ ಮೀಟಿಂಗ್ ಪಾಕಿಸ್ತಾನದ ನೆಲದಲ್ಲಾಗ್ತಿದೆ, ಇಸ್ಲಾಮಾಬಾದ್ನಲ್ಲಿ ನಡೀತಾ ಇದೆ, ಕಂಪ್ಲೀಟ್ ಸೆಕ್ಯೂರಿಟಿಯನ್ನ ಕೊಡಲಾಗಿದೆ. ಆದರೆ ಮಹತ್ವದ ಸಭೆಗೂ ಮುನ್ನವೇ ಇರಾನ್ ಒಂದಿಷ್ಟು ಕಂಡೀಷನ್ಸ್ಗಳನ್ನ ಹಾಕಿದೆ. ಅದರಲ್ಲಿ ಪ್ರಮುಖವಾಗಿ 2 ವಿಚಾರ ಇದೆ. ಒಂದು, ಈ ಇರಾನಿನ ಹಣಗಳೇನಿದೆ ಅದನ್ನ ಅಮೆರಿಕ ಈಗಾಗಲೇ ಸೀಸ್ ಮಾಡಿದೆ. ಜಪ್ತಿ ಆಗಿರುವಂತಹ ಹಣ ಇದನ್ನ ಬಿಡುಗಡೆ ಮಾಡುವಂತೆ ಒಂದು ಡಿಮ್ಯಾಂಡ್ ಇತ್ತು, ಅದಕ್ಕೂ ಕೂಡ ಒಪ್ಕೊಂಡಿದ್ದಾರಂತೆ. ಮತ್ತೊಂದು ಕಡೆಯಲ್ಲಿ ಲೆಬನಾನ್ ಮೇಲೆ ರಣಭೀಕರವಾದಂಥ ದಾಳಿ ಏನಾಗ್ತಿತ್ತು, ಇಸ್ರೇಲ್ ಮಾಡ್ತಾ ಇತ್ತು, ಅಮೆರಿಕ ಸಾಥ್ ಕೊಡ್ತಾ ಇತ್ತು, ಇದು ನಿಲ್ಲಬೇಕು. ಲೆಬನಾನ್ ಮೇಲೆ ಯಾವುದೇ ರೀತಿಯಾದಂಥ ದಾಳಿಗಳನ್ನ ಮಾಡಬಾರದು ಅನ್ನುವಂಥ ವಿಚಾರಕ್ಕೂ ಕೂಡ ಷರತ್ತುಗಳನ್ನ ಹಾಕಿದ್ರು, ನಿಲ್ಲಿಸಲೇಬೇಕು ಅಂತ ಸ್ಥಗಿತಗೊಳಿಸುವ ವಿಚಾರವಾಗಿ. ಆದರೆ ಈಗ ಮೀಟಿಂಗ್ ಮುನ್ನವೇ ಅಮೆರಿಕ ಇದಕ್ಕೆ ಒಪ್ಕೊಂಡಿದೆ, ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಎನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಿದೆ. ಸಂಧಾನ ಸಭೆ ಎಲ್ಲಾದರೂ ವಿಫಲವಾಗಿಬಿಟ್ರೆ ಇರಾನ್ ಮೇಲೆ ಭೀಕರವಾದಂತಹ ದಾಳಿ ಆಗುತ್ತಂತೆ. ಪಾಕಿಸ್ತಾನದಲ್ಲಿ ನಡೀತಾ ಇರುವಂತಹ ಸಂಧಾನ ಸಭೆ ಫೇಲ್ ಆಗಿಬಿಟ್ರೆ ಇರಾನ್ ಮೇಲೆ ರಣಭೀಕರ ದಾಳಿ ಆಗುತ್ತಂತೆ. ಮತ್ತೆ ಇರಾನ್ಗೆ ಧಮಕಿಯನ್ನ ಹಾಕಿದ್ದಾರೆ ಅಮೆರಿಕದ ಅಧ್ಯಕ್ಷ ಟ್ರಂಪ್. ಧಮಕಿ ಹಾಕ್ತಿದ್ದಂತೆ ಇರಾನ್ ಫುಲ್ ಅಲರ್ಟ್ ಆಗಿದೆ. ಇರಾನ್ನಿಂದ ಶಸ್ತ್ರಾಸ್ತ್ರ ಸಂಗ್ರಹ ಕಾರ್ಯ ಕೂಡ ಶುರುವಾಗಿದೆ. ಚೀನಾ ಸೇರಿ ಮಿತ್ರ ರಾಷ್ಟ್ರಗಳಿಂದ ಶಸ್ತ್ರಾಸ್ತ್ರಗಳನ್ನ ಡೀಲ್ ಮಾಡ್ಕೊಂತಿದ್ದಾರೆ. ಇನ್ನಷ್ಟು ಭಯ ಬೀಳಿಸ್ತಾ ಇದೆ ಇದು. ಕೆಲ ಷರತ್ತುಗಳಿಗೆ ಅಮೆರಿಕ ಒಪ್ಕೊಂಡಿದೆ. ಸಂಧಾನ ಸಭೆ ಕೂಡ ನಡೀತಾ ಇದೆ. ಉಭಯ ದೇಶಗಳ ನಿಯೋಗ ಕೂಡ ಎಂಟ್ರಿ ಕೊಟ್ಟಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆರಂಭ ಆಗುತ್ತೆ. ಸಭೆಗೂ ಮುನ್ನವೇ ಕೆಲ ವಿಚಾರಗಳು ಒಪ್ಪಿಗೆ ಹಾಕಿದ್ರು ಕೂಡ ಇಂಥ ಸಂದರ್ಭದಲ್ಲೇ ಎಲ್ಲಾದ್ರೂ ಇದು ಫೇಲ್ ಆಯ್ತು, ಮೀಟಿಂಗ್ ಇಲ್ಲಾದ್ರೂ ಸಕ್ಸಸ್ ಆಗಿಲ್ಲ ಅಂತಂದ್ರೆ ಮತ್ತೆ ನಾವು ದಾಳಿ ಮಾಡ್ತೀವಿ ಅಂತ ಅಮೆರಿಕದ ಅಧ್ಯಕ್ಷರು ಹೇಳ್ತಿದ್ದಾರೆ. ಯಾವಾಗ ಟ್ರಂಪ್ ಇಂದ ಧಮಕಿ ಬಂತು ಇರಾನ್ ಕೂಡ ಅಲರ್ಟ್ ಆಗಿದೆ. ಅದರ ಮುಂದುವರೆದ ಭಾಗ ಅನ್ನುವಂತೆ ಇರಾನ್ ಈಗ ತನ್ನ ಮಿತ್ರ ರಾಷ್ಟ್ರಗಳು ಯಾರ್ಯಾರಿದ್ದಾರೆ ಅವರೆಲ್ಲರ ಹತ್ರ ಶಸ್ತ್ರಾಸ್ತ್ರಗಳನ್ನ, ಮಿಸೈಲ್ಗಳನ್ನ, ಒಂದಿಷ್ಟು ಮಿಲಿಟರಿ ಒಪ್ಪಂದಗಳಿಗೂ ಕೂಡ ಸಜ್ಜಾಗ್ತಿದೆ. ಚೀನಾ ಸೇರಿದಂತೆ ಇತರ ರಾಷ್ಟ್ರಗಳ ಮೊರೆ ಹೋಗ್ತಿದೆ. ದಾಳಿ ಆಗುತ್ತೆ, ತಪ್ಪಿಸ್ಕೊಳ್ಬೇಕು, ಕೌಂಟರ್ ಅಟ್ಯಾಕ್ ಮಾಡಬೇಕು, ಎಲ್ಲಿವರೆಗೂ ಮುಂದುವರಿಯುತ್ತೋ ಗೊತ್ತಿಲ್ಲ. ಹಾಗಾಗಿ ಅದಕ್ಕೆ ಬೇಕಾಗುವಂತ ಶಸ್ತ್ರಾಸ್ತ್ರಗಳನ್ನ ಸಿದ್ಧ ಮಾಡಿಕೊಳ್ಳುವಂತ ಹೆಜ್ಜೆ ಇಟ್ಟಿರೋದು ಇದು ಮತ್ತಷ್ಟು ಆತಂಕಕ್ಕೆ ಎಡೆ ಮಾಡಿಕೊಡ್ತಿದೆ. ಅಪ್ಡೇಟ್ಸ್ಗಳು ಲಭ್ಯವಾಗ್ತಿದೆ. ಇರಾನ್ಗೆ ಶಸ್ತ್ರಾಸ್ತ್ರಗಳ ಪೂರೈಕೆಗೆ ಡ್ರ್ಯಾಗನ್ ರಾಷ್ಟ್ರ ಪ್ಲಾನ್ ಮಾಡಿಕೊಂಡಿದೆ. ಪಾಪಿ ಚೀನಾ 3 ದೇಶದ ಮೂಲಕ ಶಸ್ತ್ರಾಸ್ತ್ರ ಪೂರೈಕೆಯಾಗುವಂತ ಸಾಧ್ಯತೆಗಳಿದೆ. ಇರಾನ್ಗೆ ಚೀನಾದಿಂದ ನ್ಯೂ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನ ಕೊಡುವಂತ ಸಾಧ್ಯತೆಗಳಿದೆ. ಈಗಾಗಲೇ ಇದನ್ನ ನ್ಯೂ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಪೂರೈಕೆ ಮಾಡಿಕೊಳ್ಳೋದಕ್ಕೆ ಚೀನಾ ಕೂಡ ಒಪ್ಕೊಂಡಿದೆಯಂತೆ. ಚೀನಾ ಸಾಥ್ ಕೊಡ್ತೀವಿ ಅಂತಿದ್ರೆ ಒಂದು ಬಹಳ ಸ್ಪಷ್ಟವಾಗುತ್ತು. ಯಾವಾಗೆಲ್ಲ US ಯಾವುದೇ ಯುದ್ಧ ಸಂಧಾನಕ್ಕೆ ಎಂಟ್ರಿ ಕೊಟ್ಟರು ಕೂಡ ಅದರ ಅಪೋಸಿಟ್ ಎನ್ನುವಂತೆ ಚೀನಾ ಮತ್ತು ರಷ್ಯಾ ಎರಡೂ ಕೂಡ ಕಾದು ಕೂತ್ಕೊಂಡೇ ಇರುತ್ತೆ. ಅಷ್ಟರ ಮಟ್ಟಿಗೆ ಜಾಗತಿಕವಾದಂಥ ಕಚ್ಚಾಟಗಳಿರೋದು ಬಹಳ ಸ್ಪಷ್ಟ. ಈಗ ಪ್ರಮುಖವಾಗಿ 3 ದೇಶ ಶಸ್ತ್ರಾಸ್ತ್ರಗಳನ್ನ ಪೂರೈಕೆ ಮಾಡಿಕೊಡುವಂತ ಸಾಧ್ಯತೆಗಳಿದೆ. ಮೊದಲು ಜಗಜ್ಜಾಹೀರಾಗಿರುವಂಥದ್ದು ಚೀನಾ. ಚೀನಾ ಬಳಿಯಿಂದ ರಣಭೀಕರವಾದಂಥ ದಾಳಿಯಾದಾಗ ಅದನ್ನ ತಡೆಯೋದಕ್ಕೆ ಅತ್ಯಾಧುನಿಕವಾಗಿರುವಂಥ ಏರ್ ಡಿಫೆನ್ಸ್ ಸಿಸ್ಟಮ್ ಇದನ್ನ ಪೂರೈಕೆ ಮಾಡಿಕೊಡೋದಕ್ಕೆ ಒಪ್ಕೊಂಡಿದ್ದಾರಂತೆ. ಹಾಗಾಗಿ ಕ್ಷಣಕ್ಕೂ ಭಯ ಹೆಚ್ಚಾಗ್ತಿದೆ. ಸಂಧಾನ ಸಭೆಯಲ್ಲಿ ಏನಾಗ್ಬಿಡುತ್ತೆ, ಫೇಲ್ ಆಗ್ಬಿಡುತ್ತಾ, ಸಕ್ಸಸ್ ಆಗುತ್ತಾ, ಬೇಡಿಕೆಗಳಿಗೆ ಒಪ್ಕೊಳ್ತಾರಾ? ಅಷ್ಟು ಈಸಿಯಾಗಿ ಅಮೆರಿಕ ಕೂಡ ಇರಾನಿನ ಷರತ್ತುಗಳನ್ನ ಒಪ್ಪೋದು ಅದು ಕೂಡ ಆಶ್ಚರ್ಯವೇ. ಇದರ ನಡುವೆ ಟ್ರಂಪ್ ಕೂಡ ಧಮಕಿ ಹಾಕ್ತಿದ್ದಾರೆ. ಹಾಗಾಗಿ ಇದರ ಔಟ್ಕಮ್ ಏನು ಅನ್ನೋದನ್ನ ಕಾದ್ ನೋಡಬೇಕು. ಕರ್ನಾಟಕ ನ್ಯೂಸ್ ಬೀಟ್
ಫಾಲೋ ಮಾಡಿ, ಸಬ್ಸ್ಕ್ರೈಬ್